ನಮಸ್ಕಾರ. ನಾನು ಒಬ್ಬ ಕನ್ನಡಿಗ, ನಂಜುಂಡಸ್ವಾಮಿ, ಮತ್ತು ನಾನು BJPಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶವೇನೆಂದರೆ, ಕರ್ನಾಟಕದಲ್ಲಿ ಒಬ್ಬ ಅವಿವೇಕಿ, ಅಯೋಗ್ಯ ಕೇಂದ್ರದ ಸಚಿವನಾಗಿದ್ದಾನೆ. ಯಾರು ಎಂದರೆ ಪ್ರಹ್ಲಾದ್ ಜೋಶಿ. ಇವನು ಮೋದಿಗೆ ಬಕೆಟ್. ಈ ಬಕೆಟು ಒಂಚೂರು ತೂತಾದರೆ ಸಾಕು, ಏನು ಉಪಯೋಗ ಇಲ್ಲ. ಇದು ಅಂಥ ಬಕೆಟ್ ರಾಜಕಾರಣಿ ಈ ಪ್ರಹ್ಲಾದ್ ಜೋಶಿ. ರಾಜ್ಯದ ಜನತೆಗೆ ಮತ್ತು ರಾಷ್ಟ್ರದ ಜನತೆಗೆ ಇವನ ಕಾಂಟ್ರಿಬ್ಯೂಷನ್ ಏನು ಯೋಚನೆ ಮಾಡಿ. ಇವನೊಬ್ಬ ಅಯೋಗ್ಯ. ಶ್ರೀಮಾನ್ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ 1 ವರ್ಷಗಳ ಕಾಲ ಪೂರೈಸಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಮೂಢ ಹಗರಣದಲ್ಲಿ ಸಿಕ್ಕಂಡರೆ ಅಂತಂದಾಗ ಆ ಮುಖ್ಯಮಂತ್ರಿಗಳು ಅವರ ಅಧೀನದಲ್ಲಿದೆ ಇದು CID ತನಿಖೆ ಕೊಟ್ಟ SID ತನಿಖೆ ಕೊಟ್ಟಾರ ಅಂತಂದಮೇಲೆ ಇವಂದೇನು BJP ಸರ್ಕಾರ ಇದ್ದಾಗ ಎಷ್ಟು ಸರಿ ಇವರು CBI ಕೊಟ್ಟವ್ರೆ ಹೇಳ್ಬೇಕಾದ್ರೆ BJPಯಲ್ಲಿ ಎಷ್ಟು ದೊಡ್ಡ ಹಗರಣಗಳಿದ್ದಾವೆ. ಯಡಿಯೂರಪ್ಪನವರೇ ಜೈಲಿಗೆ ಹೋಗಿ ಬಂದರು. ಈಗ ಇವರು ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ ಇವ್ರಿಗೆ? ಯೋಚನೆ ಮಾಡಿ. ಈ ಅಯೋಗ್ಯ ಪ್ರಹ್ಲಾದ್ ಜೋಶಿ ಕೇವಲ ಬ್ರಾಹ್ಮಣ. ಹುಬ್ಬಳ್ಳಿ ಧಾರವಾಡದಲ್ಲಿ 50,000 ಓಟ್ ಇರ್ಬೋದು. 12.5 ಲಕ್ಷ ಜನ ಲಿಂಗಾಯತರಿದ್ದಾರೆ. ಮೂರ್ಖರು ಇವು ಲಿಂಗಾಯತರು. ನಾನು ಸೇರಿಸ್ಕೊಂಡು ಹೇಳ್ತಿರೋದು, ಲಿಂಗಾಯತರಿಗೆ ಬುದ್ಧಿ ಇಲ್ಲ. ಲಿಂಗಾಯತರು ಒಗ್ಗಟ್ಟಾದರೆ ಇಡೀ ಪ್ರಪಂಚನೇ ಗೆಲ್ಬೋದು, ಪ್ರಪಂಚದಲ್ಲಿ ಅಧಿಕಾರ ಮಾಡ್ಬೋದು. ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯವರೇ ಜೈಲಿಗೆ ಹೋಗ್ತಾರೆ. ಹೈಕಮಾಂಡ್ಗೆ ತಾಕತ್ತು ಕೆಪಾಸಿಟಿ ಇದ್ದಾರೆ ಅಂತೆ. ನಿನ್ನಂಥವನ್ನ ಅಯೋಗ್ಯ ನಂಬ್ಕೊಂಡು ಮೋದಿ 300 ಇದ್ದಿದ್ದು 240ಕ್ಕೆ ಬಂದರು. ಅದು ಯೋಚನೆ ಮಾಡು ನೀನು. ಫಸ್ಟು ಪ್ರಹ್ಲಾದ್ ಜೋಶಿ, ನೀನು CBI ತನಿಖೆ ಕೊಟ್ಟರೆ CBI ಸೆಂಟ್ರಲ್ ಸರ್ಕಾರದ ಅವರ ಇದ್ದಂಗೆ ಕೂಸಿದ್ದಂಗೆ ಅವ್ರು ಹೇಳ್ದಂಗೆ ಮಾಡ್ಬೇಕು. ಇವರು ಅವ್ರ ಅಧೀನದಲ್ಲಿದೆ. ED, CBI, IT ಇವು 3 ಜನ ಮೋದಿ ಮಕ್ಕಳಾಗಿದ್ದು. ಈಗ NDA ಮಕ್ಕಳಾಗಿದ್ದಾರೆ. ಈಗ ಅವರು NDA ಮಕ್ಕಳು. CBI, IT, ED. ನಾಗೇಂದ್ರ ಸಿಕ್ಕಂಡಿರ್ಬೋದು ಈ ವಾಲ್ಮೀಕಿ ಹಗರಣದಲ್ಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ. ಬಸನಗೌಡ ದಗ್ಗಲ್ ಅವರು ಏನೋ ತಪ್ಪು ಮಾಡಿದ್ರೆ ಅನುಭವಿಸ್ತಾರೆ. ನಿಮ್ಮ BJPಲಿ ಇದ್ದಾರಲ್ಲ, BJPಲಿ ಅಯೋಗ್ಯರು, ಇವರು ಎಷ್ಟು ಭ್ರಷ್ಟಾಚಾರ ಮಾಡವ್ರೆ. ಸಿದ್ದರಾಮಯ್ಯವರೇ ಇವರೆಲ್ಲನೂ ತನಿಖೆಗೆ ಹಾಕಿ ಒಳಪಡಿಸಿ ಬಿಡಬೇಡಿ. ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಎತ್ಕೊಡಿ. ನಿಮ್ಗೆ ಹಂಗೆ ಗುಮ್ತವ್ರೆ. ಯಡಿಯೂರಪ್ಪನ ಮಗನ್ನ ಗೆಲ್ಲಬೇಕಾದ್ರೆ ನೀವೇ ಕಾರಣ ಸಿದ್ದರಾಮಯ್ಯವರೇ. ಇವತ್ತು ಅವರು ನಿಮ್ಮ ವಿರುದ್ಧ ಮೈಸೂರು ಗಂಟ ಕಾರಲ್ಲಿ ಪ್ರತಿ ರ್ಯಾಲಿ ಮಾಡ್ತೀನಿ ಅಂತ ಅಂದ್ಕೊಂಡು ಇದು ಮಾಡ್ತವ್ರೆ. ನಿಮ್ಮ ಹತ್ರ ತಿಳ್ಕೊಂಡು ಇದು ಮಾಡಿದ್ದಾರೆ. ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ಮತ್ತೆ BJP ಕೆಲವು ಸೀಟ್ ಗೆದ್ದಿರೋದು. ಸಿದ್ದರಾಮಯ್ಯವರೇ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ದೆ ಹೋಗಿದ್ರೆ ಇನ್ನು 5ರಿಂದ 6 ಸೀಟು ಬರೋದು, 16ರಿಂದ 17 ಸೀಟು ಕಾಂಗ್ರೆಸ್ ಬರೋದು. ಸತ್ಯ ಸಂಶೋಧನೆ ವಿಷಯದಲ್ಲಿ ಗೊತ್ತಾಗುತ್ತೆಲ್ಲ. ಆದರೂ ಈ ಪ್ರಹ್ಲಾದ್ ಜೋಶಿ ಅಂತ ಅವಿವೇಕಿ ಸಿದ್ದರಾಮಯ್ಯ ಜೈಲಿಗೆ ಹೋಗದೆ ನಿಮಗೆ ಬರ್ತದೆ ಹತ್ರ ಗಂಡಾಂತರ. ನೀನು ಮೋದಿ ಬಕೆಟ್ ಅನ್ನೋದು ಜಗತ್ತಿಗೆ ಗೊತ್ತು. ನಿನ್ನಿಂದ ನಿಮ್ಮ ಬ್ರಾಹ್ಮಣರಿಗೂ ಅನುಕೂಲ ಇಲ್ಲ, ನಾಡಿನ ಜನತೆಗೂ ಅನುಕೂಲ ಇಲ್ಲ. ಪ್ರಹ್ಲಾದ್ ಜೋಶಿ ನೀನೊಬ್ಬ ಅಯೋಗ್ಯ ಮಂತ್ರಿ ಅನ್ನೋದು ಗೊತ್ತು. ನಿನ್ನದು ಯಾರೂ ಲಾಭ ಇಲ್ಲ. ನೀನು ಅನಂತಕುಮಾರ್ ಇಲ್ದವ್ರೆ ಇನ್ನೂ ಈ ಥರ ಆಗ್ತಿರ್ಲಿಲ್ಲ. ಅನಂತಕುಮಾರು ಲಿಂಗೈಕ್ಯ ಆದಮೇಲೆ ನಿನ್ನ ಪ್ರಭಾವವನ್ನು ಮೋದಿ ಹಿಂದ್ಗಡೆ ಮುಂದ್ಗಡೆ ತಿರುಗಾಡ್ಕೊಂಡು ಬಕೆಟ್ ಇಟ್ಕೊಂಡು ನಿನ್ನ ಆಟ ಮಾಡ್ತಾಯಿದ್ಯಾ? ಇವೆಲ್ಲ ನಡೆಯಲ್ಲ. ಉದಾಹರಣೆ ಹೇಳ್ಬೇಕಾರೆ ವಿಜೇಂದ್ರ ಎಷ್ಟು ಭ್ರಷ್ಟಾಚಾರ ಮಾಡೋರೆ. ಸಿದ್ದರಾಮಯ್ಯವರೇ ಇವೆಲ್ಲ ತೆಗೀರಿ, ಬಿಡಬೇಡಿ. ಅಶೋಕ್ ಎಷ್ಟು ಗೋಮಾಳಗಳು ಬೇರೆಯವ್ರಿಗೆಲ್ಲ ಬರೆದು ದುಡ್ಡು ತಿಂದವ್ರೆ, ಲಂಚ್ಗಳ. ಇವೆಲ್ಲ ಮಾತಾಡ್ತಾಯಿದ್ದಾರೆ ಜನಗಳು. ಪ್ರೇರಣಾ ಇದರಲ್ಲಿ ಟ್ರಸ್ಟಿಂಗ್ಲಿ 20 ಕೋಟಿ ಹಗರಣ ಮಾಡಿ ಜೈಲಿಗೆ ಹೋಗಿ ಬಂದರು ಯಡಿಯೂರಪ್ಪನವರು. ಲಿಂಗಾಯತ ಸಮಾಜವನ್ನು ಮೆಟ್ಲು ಮಾಡ್ಕೊಂಡ್ರು, ಆದರೆ ಲಿಂಗಾಯತ ಸಮಾಜಕ್ಕೆ ಏನೂ ಮಾಡಲಿಲ್ಲ. ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ DK ಶಿವಕುಮಾರು ಮುಖ್ಯಮಂತ್ರಿ ಆಗಬಾರ್ದು ಅಂದ್ಬಿಟ್ಟು ಕೆಲವರು ಹೊಟ್ಟೆ ಕಿಚ್ಚಿದೆ. ಆ ವೈನ ಶ್ರಮ ಕಾಂಗ್ರೆಸ್ಗೆ ದೊಡ್ಡ ಬಲ ಇದೆ. ಅಂಥವ್ರ ಬಗ್ಗೆ ನೀವೆಲ್ಲ ಮಾತಾಡ್ಕೊಂಡು ಇದು ಮಾಡ್ತೀರಾ? ಮೂಢ ಹಗರಣ ಆಗಲಿ ವಾಲ್ಮೀಕಿ ಹಗರಣ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಸಿದ್ದರಾಮಯ್ಯ ಯಾಕೆ ಕೊಡಬೇಕು? ಸಿದ್ದರಾಮಯ್ಯ ತಿಂದಿದ್ದಾನಾ? ಮುಖ್ಯಮಂತ್ರಿ ಆಗಿದ್ದ ಅಂತಂದ್ಬಿಟ್ಟು ಹೇಳ್ತಿರಲ್ಲ ನೀವು ಪ್ರಹ್ಲಾದ್ ಜೋಶಿ. ಹಂಗಿದ್ಮೇಲೆ ಇದು ರಾಮ ಮಂದಿರ ಸೋರ್ತಾ ಇದೆ, ಇದ್ಯಾವ ತನಿಖೆ ಮಾಡಬೇಕು ಹೇಳಿ? 13 ಬ್ರಿಡ್ಜ್ಗಳು ಬಿದ್ದಾವೆ ಬಿಹಾರದಲ್ಲಿ.
ಇದನ್ನು ನಾವು ತನಿಖೆ ಮಾಡಬೇಕು. CBI ಕೊಡ್ರಿ, ಅವೆಲ್ಲನೂ ಕೊಡ್ರಿ. ನೀವು ಆಪ್ರೇಷನ್ ಕಮಲ್ಗಳು ಮಾಡಿದ್ರಲ್ಲ, ಆಗ ನಿಮ್ಮನ್ನು ತನಿಖೆ ಮಾಡಬೇಕು. ಆಗ ನಿಮ್ಮನ್ನೇನು ಮಾಡಬೇಕು? BJP ಕಾರ್ಯಕರ್ತನ ಕಸಾವಡಿ ಲೆವೆಲ್ಗೆ ಇಟ್ಕೊಂಡ್ರಿ ನೀವು. ಅವ್ರನ್ನ ಇದು ಮಾಡಿಬಿಟ್ರಿ ನೀವು. ಅವ್ರನ್ನ ಕೆಲಸ ಮಾಡಿಸ್ಕೊಳ್ಳೋದು, ಅವ್ರನ್ನ ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕ್ತಂಗೆ ಕಾರ್ಯಕರ್ತ ಬಿಸಾಕಿ ಇದು ಮಾಡಿದ್ರಿ. CT ರವಿ ಏನು ಅಲ್ಲಿ ಇಲ್ಲಿ ಅಂತ ಮಾತಾಡ್ತಿದ್ದ. ಅವನೆಷ್ಟು ದುಡ್ದವನೇ? ತೆಗಿರಿ ಅವನು ತನಿಖೆನ. ಸಿದ್ದರಾಮಯ್ಯ ಅವರೇ ಎಲ್ಲ ತನಿಖೆ ತೆಗಿರಿ, ಬಿಡ್ಬೇಡಿ. ಇವ್ರಿಗೆ ನಿಮ್ಮ ಪಕ್ಷನೇ ನಿಮ್ಮನ್ನೇ ಜೈಲಿಗೆ ಕಳಿಸ್ಬೇಕಂತ ಇವರು ಇದು ಮಾಡ್ಕೊಂಡು ಕಾಟಾಚಾರಿಕರು ಸ್ಟ್ರೈಕ್ ಮಾಡಿ ಅಲ್ಲಿ ಹೋಗಿ ಆ ಪರಪ್ರಕೃತ ಇಳಿಸ್ಬಿಡ್ತಾರೆ. ಅಲ್ಲಿ ಟೀ ಕಾಫಿ ಕುಡಿದು ಬ್ರೆಡ್ ತಿಂತಾರೆ ಯತ್ನಾಳ್ ಹೇಳ್ದಂಗೆ. ಆ ಥರ ಕೆಲಸ ಮಾಡಿ ಹೈಕಮಾಂಡ್ ಇವ್ರು ಕಂಡ್ರೆ ಆಗಲ್ಲ. BJP ಅವ್ರು ಯಾರು ಪ್ರಯೋಜನ ಇಲ್ಲ. ಆದ್ದರಿಂದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರೇ, ನಿಮ್ಮಲ್ಲಿ ಇಲ್ಲಿರುವ ಕೆಲವರಿದ್ದಾರೆ ಅಯೋಗ್ಯರು. ಎಂತೆಂಥವ್ರು ಮಂತ್ರಿ ಕೊಟ್ರಿ ನೀವು. ಲಿಂಗಾಯತರಿಗೆ ಒಬ್ರು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಟ್ರಾ? ಯಾಕೆ ಕೊಟ್ರಿ? ಪ್ರಹ್ಲಾದ್ ಜೋಶಿಗೆ ನೀವು ಯಾತೋ ಕೊಟ್ರಿ? ಇವನೇನು ಲಾಭ ಮಾಡಿದ್ದಾನೆ ಪಕ್ಷಕ್ಕೆ? ಇವನಿಂದ ಲಾಭ ಏನು? ಜನತೆಗೇನು ಲಾಭ? ಇಂಥ ಅವಿವೇಕಿ ನೀವು ಕೊಟ್ಟಲ್ಲ, ಇದು ಸರಿನಾ? ಇದು ಸರಿಯಲ್ಲ. ಇಂಥ ಅಯೋಗ್ಯ ಮಂತ್ರಿ ಕಿತ್ತು ಬಿಸಾಕಿ ನಿಮ್ಮ ಬಕೆಟ್ ಆಗೋದಕ್ಕೋಸ್ಕರ ನೀವು ಉಳಿಸ್ಕೊಂಡಿದ್ರಿ ಬ್ರಾಹ್ಮಣರು ಅಂದ್ಬಿಟ್ಟು. ಅವನಿದೇನು ಲಾಭವಿಲ್ಲ. ಆಮೇಲೆ ಈ ಪೇಜಾವರ ಶ್ರೀಗಳು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಇದ್ದರೆ ನೀವು ಬಟ್ಟೆ ತೆಗೆದಾಕ್ಬಿಟ್ಟು ರಾಜಕೀಯ ಮಾಡಿ. ಸುಮ್ಮನೆ ಅವ್ರು ಹಿಂಗೆ ಮಾಡೋರೆ ಅಯೋಧ್ಯೆಯಲ್ಲಿ ಎಲ್ಲ ದುಡ್ಡಿಗೋಸ್ಕರ ಓಟ್ ಮಾಡ್ಕೊಂಡವ್ರೆ. ಏನು ಮಾಡ್ಕೊಂಡ್ರ? ಅವಧೇಶ್ ಯಾದವ್ ನಿಯತ್ತಿನ ವ್ಯಕ್ತಿ, ರಿಂಕು ಸಿಂಗ್ ಸೋತ್ರಲ್ಲಿ, BJPನ ಮಕ್ಕಳ ಮಲಗಿದಲ್ಲಿ. ಆದ್ದರಿಂದ ನೀವು ಯಾರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಸಿದ್ದರಾಮಯ್ಯ ಅವರೇ, ನಿಮ್ಗೆ ಮೈಸೂರು ಚಾಮುಂಡೇಶ್ವರಿ ಆಶೀರ್ವಾದ ಇದ್ದೇ ಇದೆ. ನಾನೊಬ್ಬ BJP ಕಾರ್ಯಕರ್ತ ಹೇಳ್ತಿರೋದು. ನಮ್ಮ BJPಲಿ ಯಾವುದೂ ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಸರಿಯಾಗಿ ಭ್ರಷ್ಟಾಚಾರ ಮಾಡಿರೋ ಹಿಂದೆ ಅವ್ರನ್ನ ತನಿಖೆಗೆ ಒಳಪಡಿಸಿ ಅವ್ರನ್ನ ಜೈಲಿಗೆ ನೀವು ಕಳಿಸಿ. ಆಗ ನಿಮ್ಮನ್ನ ದಕ್ಷ ಮುಖ್ಯಮಂತ್ರಿ, ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿ ಅಂತ ನಾನೊಬ್ಬ ಲಿಂಗಾಯತರ ಮುಖಂಡ, ಲಿಂಗಾಯತರ ಪರವಾಗಿ ನಾನು ಹೇಳ್ತಾ ಇರೋದು. ನಮಸ್ಕಾರ. ನಾನು ನಂಜುಂಡಸ್ವಾಮಿ.